ಎಲ್ಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯೇ ಯಜಮಾನಿಕೆ ವಹಿಸಿ ಪೂಜಾ ಪುನಸ್ಕಾರ ನೆರವೇರಿಸಿದರು. ಇಲ್ಲೊಬ್ಬ ಖ್ಯಾತ ನಟ ಕೂಡ ಅಂದು ಅಯೋಧ್ಯೆಗೆ ತೆರಳಿ ಮನ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಕೊಂಡಿದ್ದರು. ಆದರೆ 7 ದಿನಗಳ ಬಳಿಕ ಮತ್ತೆ ಅದನ್ನಾಯ್ತು ಏನೋ ಅವರಿಗೆ ಗೊತ್ತಿಲ್ಲ. ಮುಖವನ್ನೇ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಅಯೋಧ್ಯೆಗೆ ತೆರಳಿ ಮತ್ತೆ ಬಾಲರಾಮನ ದರ್ಶನ ಪಡೆದಿದ್ದಾರೆ. ಅಷ್ಟಕ್ಕೂ ಯಾರು ಆ ಖ್ಯಾತ ನಟ, ಯಾಕೆ ಮತ್ತೆ ಅಯೋಧ್ಯೆಗೆ ತೆರಳಿದ್ರು, ಈ ಖ್ಯಾತನನ್ನು ಕಂಡಿಡಿದ ಜನ ಏನಂದ್ರು, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಜನವರಿ 22ರ ನಂತರ ಅಂದರೆ ಮಾರನೇ ದಿನ ಸಾಮಾನ್ಯ ಜನರಿಗೂ ರಾಮನ ದರ್ಶನ ಪಡೆಯಲು ಅಯೋಧ್ಯೆಯಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು. ಅಂದು ಗರ್ಭಗುಡಿಯಿಂದ ಸುಮಾರು 4 ಕಿಲೋಮೀಟರ್ವರೆಗೆ ಜನ ಸರತಿ ಸಾಲಿನಲ್ಲಿ ನಿಂತು ರಾಮನ ದರ್ಶನ ಪಡೆದಿದ್ದರು. 7ನೇ ದಿನ ಸುಮಾರು 5 ಲಕ್ಷ ಅಧಿಕ ಮಂದಿ ಆಗಮಿಸಿ ರಾಮನ ದರ್ಶನ ಪಡೆದು ಪುನೀತರಾಗಿದ್ದರು. 3ನೇ ದಿನ ಭಕ್ತ ಸಾಗರವೇ ಅಯೋಧ್ಯೆಗೆ ಹರಿದು ಬಂದಿತ್ತು. ಸುಮಾರು 6 ಲಕ್ಷಕ್ಕೂ ಅಧಿಕ ಮಂದಿ ಅಯೋಧ್ಯೆಗೆ ಆಗಮಿಸಿದ ಹಿನ್ನೆಲೆ ನೂಕುನುಗ್ಗಲು ಉಂಟಾಗಿ ಜನ ತೀವ್ರ ತೊಂದರೆ ಅನುಭವಿಸಿದರು. ಆದರೆ ರಾಮನ ಕೃಪೆಯಿಂದ ಯಾರು ಏನೂ ಆಗಲಿಲ್ಲ. ರಾಮನ ದರ್ಶನ ಪಡೆದು ಸುರಕ್ಷಿತವಾಗಿಯೇ ಅಯೋಧ್ಯೆಯಿಂದ ವಾಪಸ್ಸಾದರು. ಈ ಭಕ್ತ ಸಾಗರ ನಡುವೆ ಇಲ್ಲೊಬ್ಬ ಖ್ಯಾತ ನಟ ಅಯೋಧ್ಯೆ ಗರ್ಭಗುಡಿ ಪ್ರವೇಶಿಸಿ ರಾಮನ ದರ್ಶನ ಪಡೆದಿದ್ದಾರೆ. ಜನವರಿ 22ರಂದು VIP ಆಗಿ ರಾಮಲಲ್ಲನ ದರ್ಶನ ಪಡೆದಿದ್ದರು. ಇದೀಗ ಮತ್ತೆ ಸಾಮಾನ್ಯ ಜನರಂತೆ ಸರತಿ ಸಾಲಿನಲ್ಲಿ ನಿಂತು ಮತ್ತೆ ರಾಮನ ದರ್ಶನ ಪಡೆದಿದ್ದಾರೆ. ಅಷ್ಟಕ್ಕೂ ಈ ಖ್ಯಾತ ನಟ ಬೇರ್ಯಾರು ಅಲ್ಲ, ಅನುಪಮ ಖೇರ್, ಬಾಲಿವುಡ್ನ ಖ್ಯಾತ ಪೋಷಕ ನಟ. ರಾಮನ ಅಪ್ಪಟ ಭಕ್ತನಾಗಿರುವ ಇವರು ಜನವರಿ 22ರಂದು ಮೋದಿ ಜೊತೆಗೂಡಿ ರಾಮಲಲ್ಲನ ದರ್ಶನ ಪಡೆದಿದ್ದರು. ಆದರೆ 7 ದಿನಗಳ ಬಳಿಕ ಮತ್ತೆ ಸಾಮಾನ್ಯರಂತೆ 3 ಗಂಟೆವರೆಗೆ ಸರತಿ ಸಾಲಿನಲ್ಲಿ ನಿಂತು ರಾಮನ ಕಣ್ತುಂಬಿಕೊಂಡಿದ್ದಾರೆ. ಈ ಕುರಿತು ತಮ್ಮ ಟ್ವಿಟರ್ನಲ್ಲಿ ಫೋಟೋ ಶೇರ್ ಮಾಡಿರುವ ಅನುಪಮ ಖೇರ್, ನನಗೆ ಮತ್ತೆ ಬಾಲರಾಮನ ನೋಡಬೇಕು ಅಂತ ಅನಿಸ್ತು. ಅದಕ್ಕಾಗಿ ನಾನು ಸಾಮಾನ್ಯ ಜನರಂತೆ ಅಯೋಧ್ಯೆಗೆ ತೆರಳಿದ್ದೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತರ ಕಂಡು ಒಂದು ಕ್ಷಣ ನಾನೇ ದಂಗಾಗಿ ಹೋದೆ. ಅಲ್ಲಿ ಎತ್ತ ನೋಡಿದರೂ ಕಿವಿಗೆ ಕೇಳಿಸುತ್ತಿದ್ದು ಒಂದೇ, ಅದು ಜೈ ಶ್ರೀರಾಮನ್ನೋ ಘೋಷಣೆ ಅಂತ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮೊಬೈಲ್ನಲ್ಲಿ ಅಯೋಧ್ಯೆಗೆ ಹರಿದು ಬಂದ ಜನಸಾಗರವನ್ನು ಸೆರೆ ಹಿಡಿದಿದ್ದಾರೆ. ವೀಕ್ಷಕರೇ, ಈ ಮಹಾನ್ ನಟನ ರಾಮ ಭಕ್ತಿ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್. ನ್ಯೂಸಲ್ಲಿ ನಾವೇ ಬೆಸ್ಟ್.